ಇಡೀ ದೇಶವೇ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿಕೊಳ್ತಾ ಇದೆ. ನಮ್ಮ ರಾಜ್ಯದಲ್ಲಿರೋ 28 ಕ್ಷೇತ್ರದಲ್ಲಿ 28ಕ್ಕೆ 28 ನಮ್ಮ ಪಾಲಾಗಬೇಕು ಅಂತ ಬಿಜೆಪಿ ಮೈತ್ರಿ ಅಂದ್ಕೊಂಡ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ 20 ಆದ್ರೂ ಒಂದು ಗುರಿ ಇಟ್ಕೊಂಡಿದೆ. ಇದರ ನಡುವೆ ಈ ಸಲ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಒಕ್ಕಲಿಗರ ನಾಯಕ ಯಾರು ಅಂತ. ಹಳೆಯ ಶಿಷ್ಯ ಸಿದ್ದರಾಮಯ್ಯನ ವಿರುದ್ಧ ಸಮಯ ಸಿಕ್ಕಾಗಲಿಲ್ಲ ದೇವೇಗೌಡರು ಅಥವಾ ದೊಡ್ಡಗೌಡರು ಗುಡುಕ್ತಾ ಇದ್ರು. ಬಟ್ ಈಗ ಅದು ಡೈರೆಕ್ಷನ್ ಬೇರೆ ಕಡೆ ತಿರುಗಿದೆ. ಡಿಕೆಶಿ ವಿರುದ್ಧ HDD ಗುಡುಗಿದ್ದಾರೆ. HDK ಜೊತೆ ಗದ್ದಲ ಮಾಡಿದ ಡಿಕೆಶಿಗೆ ದೊಡ್ಡಗೌಡರು ಕೌಂಟರ್ ಕೊಟ್ಟಿದ್ದು ಹೇಗೆ ನೋಡ್ತಾ ಹೋಗೋಣ. ಎರಡೂ ಕೈಯಲ್ಲಿ ಬಾಚ್ಕೊಳ್ತಾ ಇದ್ದಾರೆ ಅನ್ನೋ ಮೂಲಕ DK ಶಿವಕುಮಾರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ದೊಡ್ಡಗೌಡರು. ಡಿಕೆಶಿ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗ ಮಾಡೋದ್ರ ಮುಖಾಂತರ ಡಿಕೆಶಿ ಒಕ್ಕಲಿಗ ದಳ ಫೈಟ್ಗೆ ಪ್ರಧಾನಿ ಇದ್ದ ವೇದಿಕೆಯಿಂದಲೇ ಮಾಜಿ ಪ್ರಧಾನಿ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ಖಾತೆಯಲ್ಲಿ ಬಾಚ್ಕೊಳ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಹೊರಿಸಿದ್ದಾರೆ, ಟಕ್ಕರ್ ಕೊಟ್ಟಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಡಿಕೆಶಿ ಮಾಡಿದ ಪಂಚ ಆರೋಪಕ್ಕೆ HDD ಕೌಂಟರ್ ಕೊಟ್ಟಿದ್ದು ಹೇಗೆ ಅಂತ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಫೋನ್ ಟ್ಯಾಪ್ ಮಾಡಿಸಿದಂತಹ ಆರೋಪವನ್ನ ಮಾಡೋದ್ರ ಮುಖಾಂತರ ಅಂದ್ರೆ ಗೌಡ್ರ ಕುಟುಂಬದ ವಿರುದ್ಧ DK ಶಿವಕುಮಾರ್ ಅವರು ಆರೋಪ ಮಾಡಿದ್ರು. ಅವಾಗ ಒಕ್ಕಲಿಗ ಸಮುದಾಯದ ಮಠವನ್ನ ಒಡೆದು ಪ್ರತ್ಯೇಕ ಮಠ ಮಾಡಿದ ಆರೋಪವನ್ನ ಕೂಡ ಹೊರಿಸಿದ್ರು. ಇದಕ್ಕೆ ಇವೆಲ್ಲವಕ್ಕೂ ನೆನೆ ಪ್ರಧಾನಿ ಮೋದಿ ಇದ್ದ ವೇದಿಕೆಯಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ ದೇವೇಗೌಡರು, ಮಾಜಿ ಪ್ರಧಾನಿಗಳು. ಬುದ್ಧಿವಂತ ಅಳಿಯ JDS ಬಿಟ್ಟು ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧಿಸಿರೋದು ಯಾಕೆ ಅಂತ ಕೌಂಟರ್ ಕೊಟ್ಟಿದ್ರು. ಯಾರಿಗೆ? ಡಾಕ್ಟರ್ ಮಂಜುನಾಥ್ ಅವ್ರಿಗೆ. DK ಶಿವಕುಮಾರ್ ಅವರು ತಮ್ಮ ಪಕ್ಷವೇ ಇದೆಯಲ್ಲ, ತಮ್ಮ ಕುಟುಂಬದ ಇದೆಯಲ್ಲ, ತನ್ನೇ ಹೊತ್ತ ಮಹಿಳೆ JDS ಇದೆಯಲ್ಲ, ಆದ್ರೆ ಬಿಜೆಪಿ ಚಿಹ್ನೆ ಕೊಟ್ಟಿದ್ ಯಾಕೆ ಅಂತ ಕಾಲ ಹೇಳ್ತಿದ್ರು. ಈ ವಯಸ್ಸಲ್ಲಿ ದೇವೇಗೌಡರಿಗೆ ಬಿಜೆಪಿ ಜೊತೆ ಮೈತ್ರಿ ಬೇಕಿತ್ತ ಅಂತ ವ್ಯಂಗ್ಯವಾಡಿದ್ರು. ಬಿಜೆಪಿ JDS ಮೈತ್ರಿ ಆಗಿದ್ದಕ್ಕೆ JDS ಉಳಿಯುತ್ತಾ ನಿಜಕ್ಕೂ ಅಂತ ಬಿಜೆಪಿ ಜೊತೆ ಮರ್ಜಾಗ್ ಹೋಗ್ಬಿಡುತ್ತೆ ಅಂತ ವ್ಯಂಗ್ಯವಾಡಿದ್ರು. ಇವೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನೆನೆ ಒಂದೇ ವೇದಿಕೆಯಲ್ಲಿ ಒಂದ್ ರೀತಿ ಭ್ರಷ್ಟಾಚಾರದ ಆರೋಪ ಮತ್ತು ಒಕ್ಕಲಿಗ ನಾಯಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಪ್ರಯತ್ನಕ್ಕೂ ಕೂಡ ದೊಡ್ಡಗೌಡರು ಮುಂದಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮಾಜಿ ಪ್ರಧಾನಿ ದೊಡ್ಡಗೌಡರು ಅಥವಾ ದೇವೇಗೌಡರು ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಇದ್ರು. ಅಂದ್ರೆ ಇದು ಮೈಸೂರಿನಲ್ಲಿ ನಡೆದ ಸಮಾವೇಶದಲ್ಲಿ DKಗೆ ಟಕ್ಕರ್ ಕೊಟ್ಟ ಪರಿ. ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ, ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದೆ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಐ ದೇವೇಗೌಡರು ಈ 91ನೇ ವಯಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ. ಎಂಥ ದುರ್ದೈವ! ಅಬ್ಬ